ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ರನ್ಯಾ ಇದೀಗ ರಿಲೀಸ್ ಆಗಿದ್ದಾರೆ. ಇಂದು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿರೋ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ರನ್ಯಾ ರಿಲೀಸ್. ಇಂದು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿರೋ ರನ್ಯಾ. ಇಂದು ಸಂಜೆ ಜೈಲಿನಿಂದ ಬಿಡುಗಡೆ ಆಗಲಿರೋ ರನ್ಯಾ ರಾವ್ ಜೊತೆಗೆ ತರುಣ್, ರಾಜು, ಸಾಹಿಲ್ ಜೈನ್ ಸಹ ರಿಲೀಸ್. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿರೋ ರನ್ಯಾ 102 ಕೋಟಿ ಚಿನ್ನ ಸ್ಮಗ್ಲಿಂಗ್ ಆರೋಪದಲ್ಲಿ ಜೈಲು ಸೇರಿದ್ದ ರನ್ಯಾ. ಈ ಹಿಂದೆ ಕೋರ್ಟ್ನಿಂದ ರನ್ಯಾ ರಾವ್ಗೆ ಜಾಮೀನು ಸಿಕ್ಕಿತ್ತು. ಕಾಫಿ ಪೋಸಾ ಕಾಯ್ದೆ ಕಾರಣ ಜೈಲಲ್ಲಿ ಇದ್ದ ರನ್ಯಾ ರಾವ್. ಕಾಫಿ ಪೋಸಾ ಅಡಿ 2025ರ ಏಪ್ರಿಲ್ 22ರಂದು ರನ್ಯಾ ಅರೆಸ್ಟ್ ಆಗ್ತಾರೆ. 2025ರ ಮೇ 22ರಂದು ಬೇಲ ಆದರೆ ಕಾಫಿ ಪೋಸಾ ಕಾರಣ ರಿಲೀಸ್ ಆಗುತ್ತೆ. ಆದರೆ ಇಂದಿಗೆ 1 ವರ್ಷ ಆದ ಹಿನ್ನೆಲೆಯಲ್ಲಿ ರನ್ಯಾ ಇದು ಬಿಡುಗಡೆ. ಕಾಫಿ ಪೋಸಾ ಅಡಿಯಲ್ಲಿ ಬಂಧಿಸಿದ ಕೇಂದ್ರದ ಕ್ರಮ ಎತ್ತಿ ಹಿಡಿದಿದ್ದ ಸುಪ್ರೀಂ ಕೋರ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ 2025 ಕಳೆದ ವರ್ಷ ಅರೆಸ್ಟ್ ಆಗ್ತಾರೆ. ನೋಡಿ, ದುಬೈನಿಂದ ಚಿನ್ನವನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಅರೆಸ್ಟ್ ಆಗ್ತಾರೆ. ಏರ್ಪೋರ್ಟ್ನಲ್ಲೇ ನಟಿ ರನ್ಯಾ ರಾವ್ನನ್ನ ಅರೆಸ್ಟ್ ಮಾಡಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿಗೂ 1 ವರ್ಷದವರೆಗೂ ಜೈಲು ವಾಸವಾಗಿರ್ತಾರೆ ರನ್ಯಾ ರಾವ್. ಇದೀಗ ಜಾಮೀನಿನ ಮೇಲೆ ಇಂದು ರಿಲೀಸ್ ಆಗ್ತಾರೆ. ಕೋರ್ಟ್ ಆದೇಶವನ್ನ ಹೊರಗಡೆ ಹಾಕಿರುವಂತದ್ದು ರನ್ಯಾ ರಾವ್. ಅದ್ರ ಜೊತೆಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ರನ್ಯಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಾಮೀನಿನ ಮೇಲೆ ರಿಲೀಸ್ ಆಗುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಬಟ್ ಇದೀಗ ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂಥ ರನ್ಯಾ ಇವತ್ತು ರಿಲೀಸ್ ಆಗ್ತಾರೆ ಪರಪ್ಪನ ಅಗ್ರಹಾರದಿಂದ. ಕಳೆದ 1 ವರ್ಷದಿಂದ ಪರಪ್ಪನ ಅಗ್ರಹಾರದಲ್ಲಿರುವಂಥ ರನ್ಯಾ 102 ಕೋಟಿ ಚಿನ್ನ ಸ್ಮಗ್ಲಿಂಗ್ ಆರೋಪದಲ್ಲಿ ಜೈಲು ಸೇರಿರ್ತಾರೆ.